ಮಳೆ ಕೊರತೆ ಇರ್ತಕ್ಕಂಥದ್ದು. ಹಲವಾರು ಭಾಗದಲ್ಲಿ ಬಿತ್ತನೆ ಮಾಡಿದ್ರು, ಬೆಳೆ ವಿಮೆ ಇಲ್ಲ, ಬೆಳೆ ವಿಮೆ ಮಾಡಿಸ್ತಕ್ಕಂಥದ್ದಕ್ಕೂ ರೈತರ ಹತ್ರ ಹಣ ಇಲ್ಲ. ಇಷ್ಟೆಲ್ಲ ಇದೆ. ಅದೆಲ್ಲ ಪಾಪ ಹೇಳಿದರೆ ಸಾಲ ಮನ್ನಾ ಮಾಡಲಿಕ್ಕೆ ಈಗ ಸ್ವಲ್ಪ ಕಷ್ಟ ಇದೆ, ನಾವೊಂದು ಕಾಲದಲ್ಲಿ ಮಾಡಿದ್ದೀವಿ, ನೋಡೋಣ ಚಿಂತೆ ಮಾಡ್ತಿದ್ದೀವಿ ಅಂತ ಪಾಪ ಹೇಳಿದ್ದೀರಿ. ಅದನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಆ ಭಾಗದಲ್ಲಿ ಗುಳೆ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತೇನು ನಡೀತಾ ಇದೆ. ಇಲ್ಲಿ ಪತ್ರಿಕೆಯಲ್ಲಿ ಬರೀತಾರೆ, ಒಂದು ಹೆಣ್ಮಗಳ ಹೆಸರನ್ನೇ ಹಾಕಿ ಬರೀತಾರೆ, ಗಾಣಗಾಪುರ. ಬಹುಶಃ ಗಾಣಗಾಪುರಕ್ಕೆ ದೇವ್ರಿಗೆ ಕೈ ಮುಗಿ ಹೋಗಿದ್ರೋ ಏನೋ ಗೊತ್ತಿಲ್ಲ. ಗಾಣಗಾಪುರದ ಹೆಣ್ಮಗಳು ಒಬ್ಬಳು ಲಕ್ಷ್ಮಿ ಅಂತ ಹೇಳಿ, ಎ ರೆಸಿಡೆಂಟ್ ಆಫ್ ವಿಲೇಜ್ ನಿಯರ್ ಗಾಣಗಾಪುರ. ಪಾಪ ಹೆಣ್ಮಗಳು ಹೇಳ್ತಾಳೆ, ಶಿ ಸೇಸ್ ದಿಸ್ ವಾಸ್ ದ ಫಸ್ಟ್ ಟೈಮ್ ಶಿ ಹ್ಯಾಸ್ ಹ್ಯಾಡ್ ಟು ಸೀಕ್ ವರ್ಕ್ ಔಟ್ಸೈಡ್ ಹರ್ ವಿಲೇಜ್ ಆಫ್ಟರ್ ಹರ್ ಕ್ರಾಪ್ಸ್ ಫೇಲ್ಡ್ ಟು ಜರ್ಮಿನೇಟ್. ಈ ಥರ ಹಲವಾರು ಇಂಟ್ರ್ಯೂಗಳನ್ನು ಮಾಧ್ಯಮದ ಸ್ನೇಹಿತರು ಮಾಡಿದ್ದೀರಿ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಅಭಿನಂದನೆಗಳನ್ನು ರೈತರ ಪರವಾಗಿ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಅಟ್ಲೀಸ್ಟ್ ನೀವಾದರೂ ಸರ್ಕಾರದ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಈ ಸರ್ಕಾರದ ಮುಂದೆ ಈ ಮಾಹಿತಿಗಳನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಆದರೆ ಅಟ್ಲೀಸ್ಟ್ ನಮ್ಮ ಮಾಧ್ಯಮದ ಸ್ನೇಹಿತರು ಇದ್ರ ಬಗ್ಗೆ ಗಮನ ಸೆಳೀತಾ ಇದ್ದೀರಿ. ಅದಕ್ಕೆ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಉತ್ತರ ಕರ್ನಾಟಕದ ಹಲವಾರು ಹಳ್ಳಿಗಳು ಈ ಪರಿಸ್ಥಿತಿಯಲ್ಲಿದ್ದಾರೆ. ಕಲಬುರಗಿನಲ್ಲಿ ನೀವು ಆ ಜನತೆಗೆ, ಆ ರೈತರಿಗೆ ಏನು ಸಂದೇಶ ಕೊಟ್ಟು ಬಂದಿರಿ, ಏನು ಆತ್ಮವಿಶ್ವಾಸ ಮೂಡಿಸಿ ಬಂದಿದ್ದೀರಿ. ಬೆಳಗಾವಿಗೂ ನೆನ್ನೆ ಹೋಗಿದ್ದೀರಿ, ಅದೇನೋ ನೋಡೋದನಪ್ಪ ಹೆಚ್ಚಿ. ಎಲ್ಲದಕ್ಕಿಂತ ಬೆಳಗಾವಿಯ ಅವರ ಪ್ರವಾಸದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲಿ ಪ್ರಚಾರ ಸಿಕ್ಕಿರೋದು, ಏನೋ 20 ಜನ ಶಾಸಕರು ಕರ್ಕೊಂಡು ಅದೆಲ್ಲೋ ನೈಟ್ ಡಿನ್ನರ್ಗೆ ಹೋಗಿದ್ರು ಅಂತ ನೀವು ಪ್ರಚಾರ ಕೊಟ್ಟಿದ್ದೀರಿ. ಅದಕ್ಕಿಂತ ಅವರೇನು ಮೀಟಿಂಗಿನ ಬಗ್ಗೆ ನೀವೇನು ಜನತೆಗೆ ಇಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಆತ್ಮಸ್ಥೈರ್ಯ ಮೂಡ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಅದೇನೋ 20 ಜನ ಶಾಸಕರನ್ನ ಕರ್ಕೊಂಡೋಗಿ ಡಿನ್ನರ್ ಪಾರ್ಟಿಗೆ ಸಮಯ ಕಳೆದಿದ್ರ ಬಗ್ಗೆನೇ ಭಾಳ ನೆನ್ನೆ ದೊಡ್ಡ ಮಟ್ಟದಲ್ಲಿ ನೀವು ಚರ್ಚೆ ಮಾಡಿದ್ದೀರಿ ಮಾಧ್ಯಮ ಸ್ನೇಹಿತರು. ಇದು ಇವರು 2 ದಿನಗಳ ಪ್ರವಾಸ ನಡೆಸಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಇದೆ, ಅದು ಹೇಳಲಿಕ್ಕೆ ಹೋಗೋದಿಲ್ಲ, ಇರಲಿ.